ಚಿತ್ರದುರ್ಗ ಬಸ್ ದುರಂತದಲ್ಲಿ ಒಟ್ಟು 6 ಮಂದಿ ಸಾವನ್ನಪ್ಪಿದ್ದಾರೆ. ಬಸ್ನಲ್ಲಿ ಮಗು ಸೇರಿದಂತೆ 5 ಸಜೀವ ದಹನವಾಗಿದ್ದು, ಕಂಟೈನರ್ ಡ್ರೈವರ್ ಸೇರಿದಂತೆ ಒಟ್ಟು 6 ಜನ ಈ ಒಂದು ಅಪಘಾತದಲ್ಲಿ ಬಸ್ ಹೊತ್ತಿ ಉರಿದ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಇದೀಗ ಬಂದ ಮಾಹಿತಿ ಪ್ರಕಾರ 6 ಮಂದಿ ಸಾವನ್ನಪ್ಪಿದ್ದು, ಬಸ್ನಲ್ಲಿ ಮಗು ಸೇರಿದಂತೆ 5 ಸಜೀವ ದಹನವಾಗಿದ್ದಾರೆ. ಕಂಟೈನರ್ ಡ್ರೈವರ್ ಕೂಡ ಸಾವನ್ನಪ್ಪಿದ್ದಾರೆ. ಒಟ್ಟು 6 ಜನ ದುರ್ಮರಣಕ್ಕೀಡಾಗಿದ್ದಾರೆ. 28 ಜನ ಗಾಯಗೊಂಡು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಕೆಲವರು ಡಿಸ್ಚಾರ್ಜ್ ಆಗಿ ಮನೆಗೆ ವಾಪಸ್ ಆಗಿದ್ದಾರೆ. ಸಣ್ಣ ಪುಟ್ಟ ಗಾಯ ಆದಂತವರು ಇದೀಗ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿದ್ದಾರೆ. ಪತ್ನಿ ಬಿಂದು, ಮಗಳು ಗ್ರಿಯಾ ಅವರ ಒಂದು ಮೃತದೇಹವನ್ನ ಪತ್ತೆ ಮಾಡಿದ್ದಾರೆ. ಅವರ ಪತಿ ದರ್ಶನ್ ಅವರು. ಹಿರಿಯೂರು ಆಸ್ಪತ್ರೆಯಲ್ಲಿ ಕಂಟೈನರ್ ಡ್ರೈವರ್ ಮೃತದೇಹ ಕೂಡ ಇದೆ. ಚಿತ್ರದುರ್ಗ ಆಸ್ಪತ್ರೆಯಲ್ಲಿ ಮಾನಸ, ನವ್ಯ, ರಶ್ಮಿ ಇವರ ಮೃತದೇಹಗಳೂ ಇದೆ. 3 ಗುರುತನ್ನ ಪತ್ತೆ ಮಾಡುವ ಕಾರ್ಯವನ್ನ ಈಗ ನಡೆಸಲಾಗ್ತಾ ಇದೆ. ಅವರ ಕುಟುಂಬಸ್ಥರು ಬಂದಿದ್ದಾರೆ. ಅವರ ಗುರುತನ್ನ ಪತ್ತೆ ಮಾಡುವ ಕೆಲಸ ನಡೀತಾ ಇದೆ. ಹಿರಿಯೂರು ಆಸ್ಪತ್ರೆಯಲ್ಲಿ ಕಂಟೈನರ್ ಡ್ರೈವರ್ ಮೃತದೇಹ ಇದೆ. ಪ್ರಯಾಣಿಕರ ಲಿಸ್ಟ್ನಲ್ಲಿ 4.5 ವರ್ಷದ ಪುಟ್ಟ ಮಗು ಗ್ರಿಯಾ ಅವರ ಹೆಸರು ಇರಲಿಲ್ಲ. ಅಗ್ನಿ ದುರಂತದ ಬಳಿಕ ಮಗು ಗ್ರಿಯಾ ಇರೋದು ಕೂಡ ಪತ್ತೆಯಾಗಿದೆ. ಲಿಸ್ಟ್ ಪ್ರಕಾರ 32 ಮಂದಿ ಪ್ರಯಾಣಿಕರು, ಜೊತೆಗೆ ಮಗುವಿನ ಹೆಸರು ಆ ಒಂದು ಲಿಸ್ಟ್ನಲ್ಲಿ ಇರಲಿಲ್ಲ. ಒಂದು ಮಗು ಕೂಡ ಇತ್ತು. ಒಟ್ಟಾರೆಯಾಗಿ 33 ಮಂದಿ ಪ್ರಯಾಣಿಕರು ಈ ಬಸ್ನಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು. ಸದ್ಯ ಮೃತದೇಹಗಳ ಐಡೆಂಟಿಟಿ ಕಾರ್ಯ ನಡೀತಾ ಇದೆ. ಚಿತ್ರದುರ್ಗ ಎಸ್ಪಿ ರಂಜಿತ್ ಭಂಡಾರು ಈಗ ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ 6 ಜನ ಸಜೀವ ದಹನ ಆಗಿದ್ದಾರೆ ಈ ಒಂದು ಬಸ್ ದುರಂತದಲ್ಲಿ. ಬಸ್ ದುರಂತದಲ್ಲಿ 6 ಮಂದಿ ಸಾವನ್ನಪ್ಪಿದ್ದಾರೆ. ಖಾಸಗಿ ಬಸ್ ಭೀಕರ ಅಗ್ನಿ ದುರಂತ ಆದಂತಹ ದೃಶ್ಯಾವಳಿಗಳು, ಜೊತೆಗೆ ಈಗಾಗಲೇ ಈ ದುರಂತದಲ್ಲಿ ಸಾವನ್ನಪ್ಪಿದವರ ಬಗ್ಗೆ ಕೂಡ ನಿಮಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ. ಈಗಾಗಲೇ ಚಿತ್ರದುರ್ಗ ಎಸ್ಪಿ ರಂಜಿತ್ ಭಂಡಾರು ಅವರು ಮಾಹಿತಿಯನ್ನು ಕೊಟ್ಟಿದ್ದು, ಒಟ್ಟಾರೆ ಈ ಒಂದು ದುರಂತದಲ್ಲಿ 6 ಮಂದಿ ಸಾವನ್ನಪ್ಪಿದ್ದಾರೆ. ಸಂಧ್ಯಾ ಆಗಿರ್ಬೋದು, ಕವಿತಾ ಆಗಿರ್ಬೋದು, ಜೊತೆಗೆ ಈ ಒಂದು ದುರಂತದಲ್ಲಿ ನವ್ಯ ಅವರು ಕೂಡ ಸಾವನ್ನಪ್ಪಿದ್ದಾರೆ. ಯಾಕಂದರೆ ಇವರೆಲ್ಲರೂ ಕೂಡ 3 ಫ್ರೆಂಡ್ಸ್. ನವ್ಯ ಆಗಿರ್ಬೋದು, ಮಿಲನ ಆಗಿರ್ಬೋದು, ಮಾನಸ ಇವರು ಫ್ರೆಂಡ್ಸ್ ಆಗಿದ್ರು. ಆದರೆ ಮಿಲನ ಅವರು ಅದೃಷ್ಟವಶಾತ್ ಬಚಾವಾಗಿದ್ದಾರೆ. ಮಾನಸ, ನವ್ಯ ಇವರೆಲ್ಲರೂ ದೇವಸ್ಥಾನಕ್ಕೆ ಹೊರಟಿದ್ದಂಥವರು, ಅವರು ಕೂಡ ಸಾವನ್ನಪ್ಪಿದ್ದಾರೆ ಈ ಒಂದು ದುರಂತದಲ್ಲಿ. ಜೊತೆಗೆ ರಶ್ಮಿ ಕೂಡ ತಮ್ಮ ಗೆಳತಿಯರ ಜೊತೆಗೆ, ಗಗನ ಆಗಿರ್ಬೋದು, ಇನ್ನು ಉಳಿದ ಗೆಳತಿಯರ ಜೊತೆಗೆ ಇವರು ಕೂಡ ತೆರಳಿದ್ರು. ಆದರೆ ಈ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ. ಈ ರಶ್ಮಿ ಅವರ ಕೂಡ ಮೃತದೇಹ ಕೂಡ ಈಗಾಗಲೇ ಆಸ್ಪತ್ರೆಯಲ್ಲಿ ಇದೆ. ಹೀಗಾಗಿ ಈಗ ಈ ಒಂದು ದುರಂತದಲ್ಲಿ 6 ಮಂದಿ ಸಾವನ್ನಪ್ಪಿದ್ದು, ಕೆಲ ಮೃತದೇಹಗಳ ಗುರುತು ಪತ್ತೆ ಹಚ್ಚೋದೇ ಇದೀಗ ಸ್ವಲ್ಪ ಕಷ್ಟ ಸಾಧ್ಯ ಆಗ್ತಾ ಇರುವಂಥದ್ದು. ಆ ಒಂದು ಕೆಲಸವನ್ನು ಕೂಡ ಇದೀಗ ಪೊಲೀಸರ ಸಹಾಯದಿಂದ ಅವರ ಪೋಷಕರು ನಡೆಸ್ತಾ ಇದ್ದಾರೆ. ಇದೇ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಇದೀಗ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಚಿತ್ರದುರ್ಗ ಎಸ್ಪಿ ರಂಜಿತ್ ಭಂಡಾರು. ಇವತ್ತು ಬೆಳಗ್ಗೆ ನಡೆದಿರುವಂಥ ಆಕ್ಸಿಡೆಂಟ್ನಲ್ಲಿ 5 ಮೃತದೇಹಗಳು ನಮಗೆ ಬಸ್ಸಿನಿಂದ ರಿಕವರಿ ಆಗಿದೆ. ಮತ್ತು ಒಂದು ಮೃತದೇಹ ಲಾರಿ ಡ್ರೈವರ್ದು. ಒಟ್ಟು 6 ಮೃತದೇಹಗಳನ್ನು ನಾವು ಕಲೆಕ್ಟ್ ಮಾಡಿದ್ವಿ. ಈ ಬಸ್ನಲ್ಲಿ ಪ್ರಯಾಣಿಸ್ತಿರುವಂಥ ಪ್ರಯಾಣಿಕರಲ್ಲಿ ನಮಗೆ ಬಿಂದು ಮತ್ತು ಬಿಂದು ಅವರ ಮಗು ಗ್ರೇಯ, ಮಾನಸ, ನವ್ಯ ಮತ್ತು ರಶ್ಮಿ ಇವರು 4 ಜನ ಪ್ಲಸ್ ಮಗು ಗ್ರೇಯ ಇವರು ನಮಗೆ ಸಂಪರ್ಕಕ್ಕೆ ಸಿಕ್ಕಲಿಲ್ಲ. ಸೊ ಇವಾಗ ನಮಗೆ ಸಿಕ್ಕಿರುವಂಥ ಬಾಡಿಗಳು ಕೂಡ 4 ಅಡಲ್ಟ್ ಬಾಡಿ ಮತ್ತು 1 ಮಗುದು ಬಾಡಿ ಇದೆ. ಸೊ ಅವರ ಸಂಬಂಧಿಕರ ಕಡೆಯಿಂದ ನಾವು ಅದನ್ನು ಐಡೆಂಟಿಫೈ ಮಾಡಿಸ್ತಾ ಇದ್ವಿ. ಸೊ ಒಟ್ಟಾರೆಯಾಗಿ ಬಸ್ನಲ್ಲಿ 4 ಜನ ಅಡಲ್ಟ್ಸ್ ಮತ್ತು ಒಬ್ಬ ಚೈಲ್ಡ್ ಮೃತಪಟ್ಟಿದ್ದಾರೆ. ಲಾರಿನಲ್ಲಿ ಒಂದು ಲಾರಿ ಡ್ರೈವರ್ ಮೃತಪಟ್ಟಿದ್ದಾರೆ. ಅವರದ್ದು ದೇಹ ರಿಕವರಿ ಮಾಡಿದ್ವಿ. ಬಸ್ಸಿನ ಪ್ರಯಾಣಿಕರು ಬಸ್ಸಲ್ಲಿ ಬುಕ್ಕಿಂಗ್ ಆಗಿದ್ದಷ್ಟು ಎಷ್ಟು ಜನ ಪ್ರಯಾಣಿಕರು ಪ್ರಯಾಣಿಸ್ತಿದ್ರು, ಅದರಲ್ಲಿ ಕಾಣೆ ಆಗದಷ್ಟು ಎಲ್ಲಿ ಪತ್ತೆ ಆಗಿದ್ರು? ಸೊ ಬಸ್ನಲ್ಲಿ ಒಟ್ಟಾರೆಯಾಗಿ 32 ಜನ ಇದ್ದರು. ಅದರಲ್ಲಿ 28 ಜನ ಬುಕ್ ಮಾಡಿಕೊಂಡು ಬಸ್ ಹತ್ತಿದ್ದಾರೆ. ಮಧ್ಯದಲ್ಲಿ 2 ಜನನ್ನ ಹತ್ತಿಸ್ಕೊಂಡಿದ್ದಾರೆ ಮತ್ತು ಒಬ್ಬ ಕಂಡಕ್ಟರ್, ಒಬ್ಬ ಡ್ರೈವರ್ ಇದ್ದಾರೆ. ಈ ಮಗುದು ಡೀಟೇಲ್ಸ್ ಬುಕ್ಕಿಂಗ್ ಡೀಟೇಲ್ಸಲ್ಲಿ ಇಲ್ಲ. ಗ್ರೇಯ ಮದರ್ ಜೊತೆ ಇದ್ದಾರೆ, ಅವರದ್ದು ಡೀಟೇಲ್ಸ್ ಇಲ್ಲ. ಸೊ ಡ್ರೈವರ್ ಮತ್ತು ಕಂಡಕ್ಟರ್ ಇಬ್ಬರು ಬದುಕೊಂಡಿದ್ದಾರೆ. ಡ್ರೈವರ್ ಕಂಡಕ್ಟರ್ ಇಬ್ಬರು ಸರ್ವೈವ್ ಆಗಿದ್ದಾರೆ. ಈಗ ಒಬ್ಬರು ಬುಕ್ ಮಾಡಿದವರು ಬಸ್ ಇರಲಿಲ್ಲ ಅಂತ ಒಂದು ಮಾಹಿತಿ 29
ಹೌದು, ಒಬ್ಬರು ಬುಕ್ ಮಾಡಿ ಅವರು ಬಸ್ ಹತ್ತಲಿಲ್ಲ, ಅವ್ರದ್ದು ನಾವು ಕೌಂಟ್ ಮಾಡಿಲ್ಲ. ಸೊ 28 ಜನ ಪ್ರಯಾಣಿಕರು, ಈ 2 ಜನ ಮಧ್ಯದಲ್ಲಿ ಹತ್ತಿದ್ದಾರೆ, 2 ಬಸ್ ಕಂಡಕ್ಟರ್ ಆ್ಯಂಡ್ ಡ್ರೈವರು, ಇನ್ನೊಬ್ಬ ಮಗು ಹೂ ಇಸ್ ನಾಟ್ ಅಕೌಂಟೆಡ್. ಬಸ್ ದುರಂತದಲ್ಲಿ ಚನ್ನರಾಯಪಟ್ಟಣದ ಮಾನಸ ಸಾವನ್ನಪ್ಪಿದ್ದಾರೆ. ಮಾನಸ ಮೃತದೇಹವನ್ನ ಇದೀಗ ಖಚಿತಪಡಿಸಿದ್ದಾರೆ ಅವರ ತಂದೆ ಚಂದ್ರೇಗೌಡ. ಕೊರಳಲ್ಲಿದ್ದ ಚೈನ್ ನೋಡಿ ಗುರುತನ್ನ ಪತ್ತೆ ಮಾಡಿದ್ದಾರೆ ಅವರ ತಂದೆ ಚಂದ್ರೇಗೌಡ. ಅವರು ಚನ್ನರಾಯಪಟ್ಟಣದ ಮಾನಸ ಕೂಡ ತೆರಳಿದ್ರು. ಅವರೆಲ್ಲರೂ ಕೂಡ ಫ್ರೆಂಡ್ಸ್, ದೇವಸ್ಥಾನಗಳಿಗೆ ಹೋಗಿ ಬರ್ತೀವಿ ಅಂತ ಹೇಳಿ ಮನೆಯಲ್ಲಿ ಹೇಳಿದ್ರು. ಆದರೆ ವಿಧಿ ಅವರನ್ನ ಇದೀಗ ಈ ರೀತಿಯಾಗಿ ಸಾವನ್ನಪ್ಪು ಹಾಗೆ ಮಾಡಿದ್ದು. ಆದರೆ ಈಗ ಅವರ ತಂದೆ ಮಾನಸ ಅವರದ್ದೇ ಮೃತದೇಹ ಅಂತ ಹೇಳಿ ಖಚಿತಪಡಿಸಿದ್ದಾರೆ. ಬಟ್ ಏನಂತ ಹೇಳಿದ್ರೆ, ಸ್ನೇಹಿತರ ನಡುವೆ ಚೈನ್ ಎಕ್ಸ್ಚೇಂಜ್ ಕೂಡ ಆಗ್ತಾ ಇತ್ತಂತೆ. ಒಬ್ಬರನ್ನ ಒಬ್ಬರು ತಮ್ಮ ಚೈನ್ಗಳನ್ನು ಬದಲಾಯಿಸಿಕೊಳ್ತಾ ಇದ್ರಂತೆ. ಹಾಗಾಗಿ ಒಂದಷ್ಟು ಅನುಮಾನ ಕೂಡ ಇಲ್ಲಿದೆ. ಸ್ನೇಹಿತರ ಪ್ರವಾಸಕ್ಕೆ ತೆರಳ್ತಾ ಇದ್ದ ವೇಳೆ ಚೈನ್ ಹಾಕಿದ್ಯಾರು? ಈಗಾಗಲೇ ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಮಾನಸ ಕೆಲಸ ಮಾಡ್ತಾ ಇದ್ರು. ತಮ್ಮ ಗೆಳತಿಯರ ಜೊತೆಗೆ ಅವರು ಕೂಡ ಗೋಕರ್ಣಕ್ಕೆ ತೆರಳಿದ್ರು. ಗುರುತು ಪತ್ತೆ ಆಗಿದೆ ಸರ್. ಅವಳು ನನ್ನ ಮಗಳೇ. ಯಾರು? ಮಾನಸ ಅಂತ ಪತ್ತೆ ಆಗಿದೆ. ಪತ್ತೆ ಆಗಿದೆ. ಹೇಗೆ ಗುರುತು ಪತ್ತೆ ಮಾಡಿ? ಅವ್ರು ಹೇಗೆ ಅಂದ್ರೆ ಒಂದು ಚೈನ್ ಇದರಿಂದ ಗುರ್ತಿಡ್ತೀವಿ. ಚೈನು ಹಾಕೊಟ್ಟಿದ್ರು ನಾನು ಕೊಡ್ತೀನಿ. ಹಾಗಾಗಿ ಗುರ್ತು ಹಿಡಿದಿದ್ದೀನಿ. ಅದ್ರ ಚೈನ್ ಮುಖಾಂತರ ಇನ್ನೇನು ಯಾವ್ದು ಮುಖಾಂತರ ಅವ್ರು ಗುರ್ತು ಹಿಡಿಯೋಕೆ ಆಗ್ತಾ ಇಲ್ಲ. ಏನು ಬಟ್ಟೆ ಏನು ಇಲ್ವಲ್ಲ, ಎಲ್ಲ ಮುದ್ರಿಕೆ ಎಲ್ಲ ಸುಟ್ಟು ಕರ್ಕಲಾಗಿ ಹೋಗಿದೆ. ಅವರು ಗೋಕರ್ಣ ಮುರುಡೇಶ್ವರ ಟ್ರಿಪ್ ಹೋಗ್ತಿದ್ರು ಸರ್. ಅವರು ಒಂದು 20-25 ಜನ 30 ಜನ ಟ್ರಿಪ್ ಹೋಗ್ತಿದ್ರು. ಅವರು ಎಲ್ಲ ಜೊತೆಯಲ್ಲಿ ಎಲ್ಲ ಫ್ರೆಂಡ್ಸ್ ಜೊತೆ ಅವರು ದೇವಸ್ಥಾನ ಮುಗಿಸ್ಕೊಂಡು ಬರ್ತೀವಿ. ಅಲ್ಲಿಂದ ಬಂದು ಶನಿವಾರ ಭಾನುವಾರ ಊರಿಗೆ ಬರ್ತೀವಪ್ಪ ಅಂತ ರಜಾ ಇದ್ದ ತಕ್ಷಣ ಈ ಮೊನ್ನೆ ಊರಲ್ಲಿದ್ಲು. ಇದು ಏನೋ ಎಕ್ಸಾಮ್ ಇದೆ, ಎಕ್ಸಾಮ್ ಬರೀಬೇಕು ಅಂತ ಎಲ್ಲ ಒಂದೇ ಬಸ್ಸು. ಫೋನ್ ಮಾಡಿದ್ರೆ ತಮಗೇನಾದ್ರು? ರಾತ್ರಿ 9 ಮಾತಾಡಿದ್ದು. ಏನಂತ ಮಾತಾಡಿದ್ರು? ಅದೇ ಹಿಂಗೆ ಟ್ರಿಪ್ ಹೋಗ್ತಾಯಿದ್ವಿ, ನಾಳೆ ನಾಡಿದ್ದು 2 ದಿವಸ ಟೂರ್ ಮುಗಿಸಿ ಬರ್ತೀವಿ. ಆ ಚೈನ್ ಇದ್ಲಾಗಿ ಗುರ್ತಿಡ್ದು. ಚೈನ್ ಇಲ್ಲ ಅಂದರೆ ಗುರ್ತು ಮಾಡೋಕ್ಕಾಗ್ತಿಲ್ಲ. ಯಾವ ಥರ ಚೈನ್? ಅದು ಚಿಕ್ಕ ಚೈನು. ಅದು ಒಂದು ವಿಘ್ನೇಶ್ವರ ಇತ್ತು ಚೈನಲ್ಲಿ, ಹಾಗಾಗಿ ಗುರ್ತಿಡ್ತೀವಿ. ಅವರಂತ ಕನ್ಫರ್ಮ್? ಕನ್ಫರ್ಮ್. ಹೌದು, ಎಂಗೇಜ್ಮೆಂಟ್ ಆಗಿತ್ತು. ಅದ ಮದುವೆ ಮಾರ್ಚ್ ಏಪ್ರಿಲ್ ಮದುವೆ ಮಾಡಬೇಕಿತ್ತು. ಎಷ್ಟು ವರ್ಷದಿಂದ ಕೆಲಸ? ಅವಲ್ಲ 3 ವರ್ಷದಿಂದ. ಬೆಂಗಳೂರಲ್ಲೇ ಇದ್ರು? ಬೆಂಗಳೂರಲ್ಲೇ ಹೋಗಿ ಬರ್ತಿದ್ಲು. ಅಲ್ಲೇ ಮನೆ ಮಾಡ್ಕೊಂಡು ಸಂಡೇ ರಾಜಾ ಸಿಕ್ಕಿದಾಗ ಬರೋರು ಹೋಗೋಳು. ಎಂಗೇಜ್ಮೆಂಟ್ ಆಗಿ ಅಲ್ಲೇ ಒಂದು 6 ತಿಂಗಳಾಯಿತು. ಬಿಂದು ಮತ್ತು ಮಗುದು ಮೃತದೇಹ ಪತ್ತೆಯಾಗಿದೆ. ಬಟ್ ನವ್ಯ ಮತ್ತು ಮಾನಸ ಅವರು 2 ಮೃತದೇಹಗಳಿದೆ. ಸಂಬಂಧಿಕರು ಸ್ವಲ್ಪ ಕನ್ಫ್ಯೂಷನಲ್ಲಿದ್ದಾರೆ. ಯಾಕೆ ಅಂದರೆ ಅವರಿಬ್ಬರು ಫ್ರೆಂಡ್ಸ್ ಇದ್ದಾರೆ. ಅವರು ಒಬ್ಬರೊಬ್ಬರು ಚೈನ್ ಎಕ್ಸ್ಚೇಂಜ್ ಮಾಡ್ಕೊಳ್ಳುವಂಥ ಇದು ಮಾಡ್ತಾರಂತ ಹೇಳ್ತಾರೆ. ಸೊ ಚೈನಿಂದ ಎಕ್ಸಾಕ್ಟ್ಲಿ ಪರ್ಸನ್ನ ಐಡೆಂಟಿಫೈ ಮಾಡೋದು ಕಷ್ಟ ಅಂತ ಅವ್ರು ಹೇಳ್ತಾರೆ. ಇನ್ನೊಬ್ಬರು ರಶ್ಮಿ, ಅವರ ಪೇರೆಂಟ್ಸ್ ಕೂಡ ಬಂದಿದ್ದಾರೆ. ಅವ್ರದ್ದು ಕೂಡ ಚೈನ್ ಫೋಟೋಸ್ ತೊಗೊಂಡು ಮನೆಯಲ್ಲಿ ಅವರು ವಿಚಾರಣೆ ಮಾಡ್ತಾ ಇದ್ದಾರೆ. ಅದಾದ ನಂತರ ಎಲ್ಲ ಮೃತದೇಹಗಳು ಪತ್ತೆ ಆಗುತ್ತೆ.